ನನ್ನ ಹೆಸರನ್ನು ಕೇಳಿದ ಮಾತ್ರವೇ ಲೋಕವೇ ರಾಮನಿಗೆ ಎದುರತಕ್ಕವನಲ್ಲ. ನಿನ್ನನ್ನು ರಕ್ಷಿಸುವರು ಯಾರೂ ಇಲ್ಲ ಈ ಜಗತ್ತಿನಲ್ಲಿ. ನೀನಾಗಿ ಒಲಿದರೆ ಸರಿ, ಇಲ್ಲವಾದರೆ ನಾನಾಗಿ ಬಲತ್ಕರಿಸಬೇಕಾದೀತು. ಏನು ರಕ್ಷಿಸಲು ಯಾರು ಇಲ್ಲವೇ? ಜಾಗೃತರಾಗಿ ಭೂಕಂಪ ಜಲೋಜ್ವಾಸಿಗಳೇ, ಎಚ್ಚರದಿಂದಿರಿ. ಮಾತೆ ವಸುಂಧರೆ, ಈ ದುರಳನು ನನ್ನನ್ನು ಸ್ಪರ್ಶ ಮಾಡುವನಂತೆ. ನಿನ್ನ ಗರ್ಭ ಒಡೆದು ಈ ಅಮಾಂಗನ ಪುತ್ರಿಯನ್ನು ನಿನ್ನ ಗರ್ಭದಲ್ಲಿ ಧರಿಸಿಕೊಂಡಾಯಿ. ಬಂದೆ ಬಣ್ಣ ತಗೊಳ್ಳೋದ್ರೆ ಗಾಡಿ ಇರ್ಬೇಕು. ಸಕಲ ವಸ್ತ್ರಾಭರಣಗಳ ಬಂದಿರುವೆ, ಸಕಲ ವಸ್ತ್ರಾಭರಣಗಳ ಬಂದಿರುವೆ, ಸಕಲ ವಸ್ತ್ರಾಭರಣಗಳ ಬಂದಿರುವೆ ಎಂದಳು ಮನ ಕೊಡು ಸೀತಾ. ಭಗಸಿನ ಮಣಿ ಒಬ್ಬಗಿನ ಗಣಿ, ಭಗಸಿನ ಮಣಿ ಒಬ್ಬಗಿನ ಮುಖವ ತೋರೆ ಮುಖದಿರೆ, ಮುಖವ ತೋರೆ ಮುಖದಿರೆ, ನಿನ್ನನ್ನು ಸೇವಿ ವಿನಯದಿಂದ ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ.
ನೀನಾಗಿ ಒಲಿದು ಬಂದರೆ ಸರಿ, ಇಲ್ಲದಿದ್ದರೆ ನನ್ನ ಬಾಹುಬಂಧನ. ದೂರ ನಿಲ್ಲುವುದಾಗಲ್ಲ. ಸ್ವಯಂವರ ಸಭೆಯಲ್ಲಿ ಹರಧನಸನ್ನು ಮುರಿದು ಕ್ಷಾತ್ರ ತೇಜಸ್ಸನ್ನು ಬೆಳಗಿದ್ದ ಶ್ರೀರಾಮಚಂದ್ರನ ಧರ್ಮಪತ್ನಿ ನಾನು. ನನ್ನ ನೆರಳನ್ನು ಸಹ ಮುಟ್ಟಲು ಅಸಮರ್ಥನು ನೀನು. ಏನು ಹೇಳಿದೆ ಸೀತಾ? ನಾನು ಅಸಮರ್ಥನೆ. ಹೇಳಲಾರೆ ಹೇಳಲಾರೆ. ಜಾನಕಿ ಸಿದ್ಧರಾಗು. ಪ್ರಾಣೇಶ್ವರ, ಉರುಳಿ ಕೊಡ್ತೀನಿ ಬರೋ. ಎಂತ ಕಾರ್ಯವನ್ನು ಮಾಡುತ್ತಿರುವಿರಿ ನೀವು? ನೀವೆಂತ ವೀರರು ಶೂರ್ಯರು. ಅದನ್ನು ಬಿಟ್ಟು ಒಂದು ಅಬಲೆಯನ್ನು ಬದಲ್ಕರಿಸುವುದು ಧರ್ಮವೇ, ನ್ಯಾಯವೇ? ಇದು ಸರಿಯೇ ನಿಮಗೆ? ಮಂಡೋದರಿ, ನೀನೇತಕ್ಕೆ ಇಲ್ಲಿಗೆ ಬಂದೆ? ನೀವೆಲ್ಲಿರುವಿರಿ ಅಲ್ಲೇ ಇರುವುದು ನನ್ನ ಧರ್ಮವಲ್ಲದೆ. ಪ್ರಾಣೇಶ್ವರ, ನೀವು ಸೀತೆಯನ್ನು ಅಪಹರಿಸಿದಂತೆ ನನ್ನನ್ನು ಯಾರಾದರೂ ಅಪಹರಿಸಿದರೆ ನೀವೇನು ಮಾಡುತ್ತಿದ್ದೀರಿ? ಮಂಡೋದರಿ, ಎಂತಹ ಹಠವಾದಿಯೇ ನೀನು! ಸ್ವಯಂವರ ಮಂಟಪದಲ್ಲಿ ರಾಮನು ಶಿವಧನಸ್ಸನ್ನು ಮುರಿದು ಸೀತೆಯನ್ನು ಪಡೆದಾಗ ಒಂದು ಸಾರಿ ತಲೆ ತಗ್ಗಿ ನನ್ನ ತಂಗಿಯಾದ ಶೂರ್ಪನಖಿಯ ಕಿವಿ ಮೂಗುಗಳನ್ನು ಕಳೆದುಕೊಂಡು ಅಪಮಾನಿತಳಾಗಿ ಅಳುತ್ತಾ ಮುಂದೆ ನಿಂತಿದ್ದಾಗ ಮತ್ತೊಂದು ಸಾರಿ ತಲೆ ತಗ್ಗಿಸಿದೆ. ಸೀತೆಯನ್ನು ಅಪಹರಿಸಿ ತಂದು ಇವೆರಡರ ಅಪಮಾನಕ್ಕೆ ಪ್ರತಿಶೋಧವಾಯಿತೆಂದು ನಾನು ಸಂತುಷ್ಟನಾಗಿದ್ದೇನೆ. ಆದರೆ ನಿನ್ನ ವರ್ತನೆಯಿಂದ ನನ್ನ ಆಸೆಗಳೆಲ್ಲವೂ ಭಂಗವಾಯಿತು. ನಿಮ್ಮ ಆಶೆಗಳೆಲ್ಲ ನಾಶವಾಗಿ ಹೋಗಲಿ. ನಾಶವಾಗುವುದು ನನ್ನ ದೇಹ ಹಂತದಲ್ಲಿ. ಅಂಡಾದರಿ, ನೀನು ಹೊರಮನೆಗೆ. ಸೀತಾ, ಇನ್ನೊಂದು ತಿಂಗಳ ಅವಧಿಯನ್ನು ಕೊಟ್ಟಿರುವೆನು. ಅಷ್ಟರೊಳಗಾಗಿ